ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ವಿಂಟರ್ ಸೀಸನ್ ಅಲ್ವಾ, ನಾವು ಎಷ್ಟೇ ಹೇರ್ ಕೇರ್ ಮಾಡಿದ್ರು ಕೂಡ ಹೇರ್ ಫಾಲ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ಅಂತ ದ ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಹೇಳ್ತೀನಿ. ನನಗಂತೂ ಹೇರ್ ಮೇಲೆ ತುಂಬಾ ಇಂಟ್ರೆಸ್ಟ್ ಕೊಡ್ತಾ ಇರ್ತೀನಿ. ಹೇರ್ ಲವರ್ ಅಂತಲೇ ಹೇಳ್ತೀನಿ ನಾನು. ಸೊ ಅದರಿಂದ ನನಗೂ ಹೇರ್ ಫಾಲ್ ಆಗ್ತಾಯಿತ್ತು. ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸ್: ಬೆಟ್ಟದ ನೆಲ್ಲಿಕಾಯಿ, ಹಾಗೆ ಸಣ್ಣ ಈರುಳ್ಳಿ, 1 ಇಡಿ ಆಗುವಷ್ಟು ಕರಿಬೇವಿನ ಸೊಪ್ಪು. ಹಾಗೆ ಇದ್ರ ಜೊತೆಗೆ ಬೇಕಾಗಿರುವಂಥ ನೆಕ್ಸ್ಟ್ ಐಟಮ್ ಏನು ಅಂತ ಅಂದರೆ 1 ಕಪ್ ಅಷ್ಟು ಕಪ್ಪು ಜೀರಿಗೆ ಅಂತಂದರೆ ಕಲೋಂಜಿ ಸೀಡ್ಸ್. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಕ್ವಾಂಟಿಟಿಲೇ ನಾನು 1 ಕಪ್ ಅಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಅಗಸೆ ಬೀಜ ಅಂದರೆ ಫ್ಲಾಕ್ಸ್ ಸೀಡ್ಸ್ನ ತೊಗೊಂಡಿದ್ದೀನಿ. ಮೂರನ್ನು ದರ್ದರಿಯಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಈ ಥರ ದರ್ದರಿಯಾಗಿ ರುಬ್ಕೋಬೇಕು. ಹಾಗೆ ಕೂಡ ನಾವು ಹಾಕ್ಬಿಟ್ಟು ಕುದಿಸ್ಕೊಳ್ಬಹುದು, ಬಟ್ ಈ ಥರ ನಾವು ಪುಡಿ ಮಾಡಿಬಿಟ್ಟು ಹಾಕೋದ್ರಿಂದ ನಮಗೆ ಹೇರ್ ಆಯಿಲ್ ಬೆನಿಫಿಟ್ಸ್ ಇನ್ನೂ ಜಾಸ್ತಿನೇ ಆಗುತ್ತೆ. ಹಾಗೆ ಅದೇ ಮಿಕ್ಸಿ ಜಾರ್ಗೆ ಸಣ್ಣ ಈರುಳ್ಳಿನ ಹಾಕಿ ದರ್ದರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ 1 ಇಡಿ ಆಗೋಷ್ಟು ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಎರಡನ್ನೂ ಮಿಕ್ಸ್ ಮಾಡಿ ದರ್ದರಿಯಾಗಿ ರುಬ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಮಿಕ್ಸಿ ಜಾರ್ಗೆ ಬೆಟ್ಟದ ನೆಲ್ಲಿಕಾಯಿನ ಕೂಡ ಹಾಕಿಬಿಟ್ಟು ದರ್ದರಿಯಾಗಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಸಾಂಬಾರು ಈರುಳ್ಳಿ ಇಲ್ಲ ಅಂತ ಅಂದರೆ ನೀವು ನಾರ್ಮಲ್ ಈರುಳ್ಳಿನ ಕೂಡ ತೊಗೊಳ್ಬೋದು. ಬಟ್ ಸಾಂಬಾರು ಈರುಳ್ಳಿನ ಯೂಸ್ ಮಾಡೋದ್ರಿಂದ ನಮಗೆ ಇದರ ಬೆನಿಫಿಟ್ಸ್ ಹೆಚ್ಚಾಗಿ ಸಿಗುತ್ತೆ. ಇವಾಗ ನೆಕ್ಸ್ಟು ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ. ಆದಷ್ಟು ತಳ ಗಟ್ಟಿ ಇರೋ ಅಂಥ ಕಡಾಯಿನ ತೊಗೊಳ್ಳಿ, ಸ್ವಲ್ಪ ದೊಡ್ಡದೇ ತೊಗೊಳ್ಳಿ. ನಾನು 1/2 ಲೀಟ್ರ್ ಎಣ್ಣೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ 1/4 ಲೀಟ್ರಷ್ಟು ಸಾಸಿವೆ ಎಣ್ಣೆ, 1/4 ಲೀಟ್ರಷ್ಟು ಎಳ್ಳೆಣ್ಣೆ ತೊಗೊಂಡಿದ್ದೀನಿ. ಹರಳೆಣ್ಣೆ ಅಲ್ಲ, ಎಳ್ಳೆಣ್ಣೆ, ಸೆಸಮೆ ಆಯಿಲ್ ಬರುತ್ತಲ್ವ ಅದು. ಇವೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಬಂದಮೇಲೆ ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಲೋಂಜಿ ಮೆಂತ್ಯ ಫ್ಲಾಕ್ಸ್ ಸೀಡ್ಸ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿದ ತಕ್ಷಣ ನೋಡಿ ನೊರೆ ಹೇಗೆ ಬರ್ತಾ ಇದೆ. ಅದರಿಂದ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ, ಯಾಕೆಂದರೆ ನೊರೆ ಎಲ್ಲ ಹೊರಗಡೆ ಬಂದರೆ ಎಣ್ಣೆ ಎಲ್ಲ ಆಚೆ ಹೋಗಿಬಿಡುತ್ತೆ. ನೊರೆ ಬರೋವಾಗ ಒಂದು ಕಡ್ಡಿಯಿಂದ, ಅಂದರೆ ಅಲ್ಗೆ ಅಂತ ಐಟಮ್ ಏನಾದರೂ ಇರುತ್ತಲ್ವ, ಆ ಕಡ್ಡಿಯಿಂದ ನಾವು ಈ ಥರ ತಿರುಗಿಸ್ತಾ ಇದ್ದರೆ ನೊರೆ ಎಲ್ಲ ಕಡಿಮೆ ಆಗುತ್ತೆ. ಇದಾದಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಹಾಕಿದಾಗಲೂ ಕೂಡ ನೊರೆ ಬಂತು. ನೊರೆ ಜಾಸ್ತಿ ಬರೋವಾಗ ನೀವು ಈ ಥರ ಕಡ್ಡಿಯಿಂದ ತಿರುಗಿಸ್ತಾ ಇರಬೇಕು, ಆವಾಗ ನೊರೆ ಕಂಟ್ರೋಲ್ ಆಗುತ್ತೆ. ಕೊನೆಯಾಗಿ ಆಮ್ಲನ ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೂರನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅಂದರೆ ನಾವೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಲ್ವ ಅದೆಲ್ಲ ಸ್ವಲ್ಪ ಕಲರ್ ಫುಲ್ಲು ಬಿಟ್ಬಿಟ್ಟು ಚೇಂಜ್ ಆಗೋವರೆಗೂ ನೀವು ಎಣ್ಣೆನ ಕುದಿಸ್ಕೊಳ್ಬೇಕಾಗತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡ್ರೆ ನೊರೆ ಜಾಸ್ತಿ ಬರ್ತಾ ಇರುತ್ತೆ. ಸೊ ಎಣ್ಣೆ ಎಲ್ಲ ಹೊರಗಡೆನೇ ಹೋಗ್ಬಿಡುತ್ತೆ, ಅಂದರೆ ಜಾಸ್ತಿ ಹೊರಗಡೆ ಚೆಲ್ಬಿಡುತ್ತೆ. ಆದಷ್ಟು ನೀವು ಸ್ವಲ್ಪ ದೊಡ್ಡದೇ ಪಾತ್ರೆ ತೊಗೊಳ್ಳಿ. ದೊಡ್ಡ ಪಾತ್ರೆ, ಸ್ವಲ್ಪ ತಳ ಗಟ್ಟಿ ಇರೋವಂಥದ್ದು ತೊಗೊಳ್ಬೇಕು. ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಒಂದು 10-20 ನಿಮಿಷ ಕುದಿಸ್ಕೊಂಡಿದ್ದೀನಿ ನಾನು. ಅದಾದಮೇಲೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಸೊ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದೆಲ್ಲ ಕೆಳಗಡೆ ಹೋಗಿ ಕುದ್ಕೊಬಿಟ್ಟು ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಂಡಿರೋ ಅಂಥ ಎಣ್ಣೆನ ಫಸ್ಟ್ ತೆಗೆದ್ಬಿಟ್ಟು ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಆಮೇಲೆ ಆ ಪುಡಿ ಏನು ಕೆಳಗಡೆ ಇತ್ತು ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ನಾನು ಪ್ರೆಸ್ ಮಾಡಿ ಎಣ್ಣೆ ಎಲ್ಲ ತಗೊಳ್ತಾ ಇದ್ದೀನಿ. ಈ ಥರ ಎಣ್ಣೆನ ಪ್ರೆಸ್ ಮಾಡಿ ತೆಗೆಯೋದ್ರಿಂದ ಅದರಲ್ಲಿರೋದು ಎಣ್ಣೆ ನೀಟಾಗಿ ಬಂದುಬಿಡುತ್ತೆ. ಹಾಗಿದ್ರೂ ಕೂಡ ಅದರಲ್ಲಿ ಇನ್ನೂ ಸ್ವಲ್ಪ ಎಣ್ಣೆ ಇರುತ್ತೆ, ಅದು ಕೂಡ ಪೂರ್ತಿಯಾಗಿ ತೊಟ್ಟಿಗೆ ಬಿಡಲಿ ಅಂತ ಹೇಳಿಬಿಟ್ಟು ಅದನ್ನು ಹಾಗೆ ಬಾಣಲಿಲಿ ಇಟ್ಟಿದ್ದೀನಿ. ನೋಡಿ ಹೇಗೆ ತೊಟ್ಟಿಗ್ತಾ ಇದೆ ಅಂತ. ಒಂದು 3 ಡೇಸ್ಗೆ ನಮ್ಗೆ ಆಗೋಷ್ಟು ಎಣ್ಣೆ ಅದರಲ್ಲೂ ಕೂಡ ಬಿಟ್ಕೊಳ್ಳುತ್ತೆ. ಅದನ್ನು ಬಿಸಾಡೋಕ್ಕೆ ಹೋಗಬೇಡಿ. ಇವಾಗ ನೋಡಿ ಫೈನಲಿ ಎಣ್ಣೆ ಈ ಥರ ರೆಡಿ ಆಗಿದೆ. ನೆಕ್ಸ್ಟು ಪ್ರಿಪೇರ್ ಮಾಡ್ಕೊಂಡಂಥ ಎಣ್ಣೆನ ಒಂದು ಗಾಜ್ ಬಾಟ್ಲಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು 1/2 ಲೀಟ್ರ್ ಬಾಟಲ್. ಗಾಜ್ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೇ ಬೆಟರು. ಆದಷ್ಟು ಪ್ಲಾಸ್ಟಿಕ್ ಬಾಟಲಲ್ಲೆಲ್ಲ ಹಾಕಿ ಇಟ್ಕೋಬೇಡಿ. ಗಾಜ್ ಬಾಟ್ಲಲ್ಲಿ ಹಾಕ್ಕೊಂಡ್ರೆ ನಾವು ಎಷ್ಟು ದಿನ ಸ್ಟೋರ್ ಮಾಡಿದ್ರು ಎಣ್ಣೆ ಚೆನ್ನಾಗೇ ಇರುತ್ತೆ. ಯಾಕೆಂದರೆ ನಾವೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಅಂದರೆ ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿರೋದ್ರಿಂದ ಎಣ್ಣೆ ಬೇಗ ಕೆಟ್ಟೋಗ್ಬಿಡುತ್ತೆ ಪ್ಲಾಸ್ಟಿಕ್ ಡಬ್ಬದಲ್ಲೆಲ್ಲ ಹಾಕಿದ್ರೆ. ಅದಕ್ಕೆ ಗಾಜ್ ಬಾಟ್ಲಲ್ಲಿ ಹಾಕಿಟ್ಕೊಳ್ಬೇಕು. ನೋಡಿ ಇಷ್ಟು ಎಣ್ಣೆ ಹಾಕಿ ಸ್ವಲ್ಪ ಮಿಕ್ಕಿದೆ ನನಗೆ. ಅದು ಹಾಗೆ ನಾನು ತೊಟ್ಟಿಕ್ಕಕ್ಕೆ ಅಂತ ಎತ್ತಿಟ್ಟಿದ್ನಲ್ವ, ಅದು ಕೂಡ ಎಷ್ಟೊಂದು ಬಿಟ್ಕೊಂಡಿದೆ ನೋಡಿ. ಇವಾಗ ಅದನ್ನೇ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ಇಷ್ಟನ್ನು ಅಪ್ಲೈ ಮಾಡಿಕೊಂಡು ಇನ್ನೂ ಸ್ವಲ್ಪ ಅದರಲ್ಲಿ ತೊಟ್ಟಿಗ್ತಾ ಇತ್ತು, ಅದನ್ನು ಕೂಡ ಸೈಡ್ಗೆ ಇಟ್ಟಿದ್ದೀನಿ. ಚೆನ್ನಾಗಿ ಅದರಲ್ಲಿ ಇರೋದೆಲ್ಲ ನೀಟಾಗಿ ಸೋರ್ಕೊಳ್ಳುತ್ತೆ. ಅದಕ್ಕೆ ಒಂದು ಸೈಡ್ಗೆ ಎತ್ತಿಟ್ಬಿಟ್ಟು ಇವಾಗ ಎಣ್ಣೆ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ. ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಹೇರ್ನ ಚೆನ್ನಾಗಿ ನಾವು ಕೂಮ್ ಮಾಡ್ಕೋಬೇಕು. ತಲೆ ಬಾಚ್ಕೊಂಡಾದ್ಮೇಲೆ ನಾವು ಎಣ್ಣೆ ಅಪ್ಲೈ ಮಾಡಬೇಕು. ಇಲ್ಲಾಂತಂದರೆ ಎಣ್ಣೆ ಅಪ್ಲೈ ಮಾಡಿ ನಾವು ಮಸಾಜ್ ಮಾಡಿದ್ರೆ ತುಂಬಾ ಹೇರ್ ಫಾಲ್ ಆಗುತ್ತೆ. ಮೊದಲು ಕೂದಲಿನ ಬುಡಕ್ಕೆ ಹೇರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ಆಮೇಲೆ ಲೆಂತ್ಗೆ ಅಪ್ಲೈ ಮಾಡಬೇಕು. ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಅಂತ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ. ನಾನು ನಿಧಾನಕ್ಕೆ ಅಪ್ಲೈ ಮಾಡ್ಕೊಂಡು ನಿಧಾನಕ್ಕೆ ಮಸಾಜ್ ಮಾಡ್ತಾ ಇದ್ದೀನಿ. ಫಸ್ಟು ಬುಡಕ್ಕೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಬಿಟ್ಟು ಆಮೇಲೆ ಹೇರ್ ಲೆಂತ್ಗೆ, ಹೇರ್ ಟಿಪ್ಸ್ ಹತ್ರ ಎಲ್ಲ, ಅಂದರೆ ಕೊನೆಯಲ್ಲಿ ಇರುತ್ತಲ್ವ ಅಲ್ಲೂ ಕೂಡ ನಾವು ಅಪ್ಲೈ ಮಾಡಬೇಕು. ಆ ಥರ ಅಪ್ಲೈ ಮಾಡಿದ್ರೆ ನಮಗೆ ಸ್ಪ್ಲಿಟ್ ಹೇರ್ಸ್ ಆಗೋದೆಲ್ಲ ಕಡಿಮೆ ಆಗುತ್ತೆ. ಸ್ಪ್ಲಿಟ್ ಹೇರ್ಸ್ ಆಗಿದ್ರೇ ಹೇರ್ ಜಾಸ್ತಿ ಬೆಳೆಯೋದೇ ಇಲ್ಲ, ಅಂದರೆ ಲೆಂತ್ ಬರೋದಿಲ್ಲ.
ಅದರಿಂದ ಸ್ಪ್ಲಿಟ್ ಹೇರ್ಸ್ ಆಗಬಾರ್ದು ಅಂತಂದರೆ ನಾವು ಆದಷ್ಟು ಕೂದಲಿನ ಕೊನೆ ಇರುತ್ತಲ್ವ ಆ ಕೊನೆಲೂ ಕೂಡ ಎಣ್ಣೆ ಚೆನ್ನಾಗಿ ಅಪ್ಲೈ ಮಾಡಲೇಬೇಕು. ಇಲ್ಲ ಅಂತಂದರೆ ಸ್ಪ್ಲಿಟ್ ಹೇರ್ಸ್ ಜಾಸ್ತಿ ಆಗಿದ್ರೆ ಅಂತೂ ಯಾವುದೇ ಕಾರಣಕ್ಕೂ ನಿಮಗೆ ಹೇರ್ ಜಾಸ್ತಿ ಲೆಂತ್ ಬೆಳೆಯೋದೇ ಇಲ್ಲ. ಇನ್ನು ಈ ಹೇರ್ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ, ಮೊದಲು ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟು ನಮಗೆ ಬಿಳಿ ಕೂದಲು ಸಮಸ್ಯೆ ಇರುತ್ತೆ ಅಲ್ವಾ, ಅಂದರೆ ಬೇಗ ಬಿಳಿ ಕೂದಲು ಬರ್ತಾ ಇರುತ್ತೆ. ಸೊ ಈ ಹೇರ್ ಆಯಿಲ್ನ ಹಚ್ಚೋದ್ರಿಂದ ಬೇಗ ಬಿಳಿ ಕೂದಲು ಬರಲ್ಲ, ಮತ್ತು ಕೂದಲು ತುಂಬ ಫಾಸ್ಟಾಗಿ ಬೆಳೆಯುತ್ತೆ. ಹಾಗೆ ಉದುರಿರೋ ಕೂದಲು ಕೂಡ ರೀಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಉದ್ದ ಕೂದಲು ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ, ನನಗಂತೂ ಹುಚ್ಚು ಉದ್ದ ಕೂದಲು ಅಂತಂದರೆ. ಅದಕ್ಕೆ ಆದಷ್ಟು ನಾನು ಹೇರ್ ಕೇರ್ನ ಮಾಡ್ತಾನೆ ಇರ್ತೀನಿ. ನನಗೆ ದ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ತೀನಿ ಈ ಹೇರ್ ಆಯಿಲಿಂದ. ಈ ವಿಂಟರ್ ಸೀಸನಲ್ಲಿ ನೈಟೆಲ್ಲ ನೀವು ಯಾವುದೇ ಕಾರಣಕ್ಕೂ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹೇರ್ ಆಯಿಲ್ನ ಅಪ್ಲೈ ಮಾಡಿ 2 ಅವರ್ ಆದಮೇಲೆ ನೀವು ವಾಶ್ ಮಾಡಿಬಿಡಬೇಕು. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ, ಹಾಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇದೇ ಥರ ಒಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.